ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 28ನೇ ಸಂಚಿಕೆ. ನನ್ನ ಮೇಲೆ ಇನ್ನೂ ತುಂಬ ಕೋಪ ಇದೆ ಅನ್ಸತ್ತೆ ಅಲ್ವಾ ಎಂದ ಡಾಕ್ಟರ್ ಮೆಲು ಧ್ವನಿ ದಯಾ ಕಿವಿಗೆ ಬೀಳಲಿಲ್ಲ. ರೀ, ನಿಮ್ಮನ್ನೇ ಕೇಳ್ತಿರೋದು. ನಿಮಗೆ ಕೋಪ ಕಡಿಮೆ ಆಗತ್ತೆ ಅಂದರೆ ಇನ್ನಷ್ಟು ಬೈದು ಬಿಡಿ. ಬೇಕಿದ್ರೆ ಒಂದೇಟು ಕೊಡಿ. ಹೀಗೆಲ್ಲ ಇಗ್ನೋರ್ ಮಾಡಬೇಡಿ. ಇದುವರೆಗೂ ನಾನು ಯಾರಿಗೂ ಹೊಡೆದು ಬೈದಿಲ್ಲ. ನಿಮಗೆ ಹೊಡೆದು ಬೈದೆ ಅಂತ ದಿನ ಕೊರಗ್ತಾ ಇದ್ದೀನಿ. ಪ್ಲೀಸ್ ಇದೊಂದು ಬಾರಿ ಕ್ಷಮಿಸಿ ಎಂದಳು. ತನ್ನ ಹಿಂದೆ ಕುಳಿತ ಡಾಕ್ಟರ್ ಏನೋ ಹೇಳುತ್ತಿದ್ದಾರೆ ಎನ್ನುವುದು ತಿಳಿಯಿತೇ ಹೊರತು ಏನು ಎಂದು ಕಿವಿಗೆ ಕೇಳಿಸಲಿಲ್ಲ. ಬೈಕ್ ನಿಲ್ಲಿಸದೆ ತುಸು ಹಿಂದೆ ತಿರುಗಿ ಏನಾದರೂ ಹೇಳಿದ್ರಾ ಡಾಕ್ಟ್ರೇ ಎಂದ. ನಿಧಾನವಾಗಿ ಬೈಕ್ ಓಡಿಸುತ್ತಲೇ ಮುಖ ದುಮ್ಮಿಸಿ ಬೈಕ್ ನಿಲ್ಲಿಸ್ರಿ ಎಂದಳು ಮುನಿಸಲ್ಲಿ. ಬೈಕ್ ನಿಲ್ಲಿಸಿದವ ಗೊಂದಲದಲ್ಲಿ ಕೆಳಗಿಳಿದು ತನ್ನೆರಡು ಕಿವಿ ಹಿಡಿದು ನಿಂತವಳ ನೋಡಿದ. ಪ್ಲೀಸ್ ದಯಾ ಅವ್ರೆ, ನನ್ನ ಕ್ಷಮಿಸಿ. ಪ್ರಾಮಿಸ್. ಅಲ್ಲಿ ಹಾವಿರೋದು ಗೊತ್ತಿರಲಿಲ್ಲ. ಮೊದಲಿಂದ ಧನಂಜಯ್ ಮತ್ತೆ ಅವನ ಗೆಳೆಯರ ಕೆಟ್ಟ ದೃಷ್ಟಿ ಸಹಿಸಿ ಗಂಡಸರು ಅಂದ್ರೆ ಭಯ ಆಗತ್ತೆ. ಅವತ್ತು ಕೂಡ ನನ್ನ ಮೈನ ಯಾರೋ ಸೋಕಿದ್ದು ಅರಿವಾಗಿ ಕ್ಷಣ ನೀವು ಅಥವಾ ಯಾರೋ ಇದ್ದಾರೆ, ಅವರ ಮನಸ್ಸಲ್ಲಿ ಯಾವ ಉದ್ದೇಶ ಇದೆ ಏನು ಯೋಚನೆ ಬರಲಿಲ್ಲ. ಭಯ ಆಗೋಯ್ತು. ಆ ಭಯದಲ್ಲೇ ಕೋಪ ನಟಿಸಿ ಹೊಡೆದು ಬಾಯಿಗೆ ಬಂದದ್ದು ಬೈದು ಬಿಟ್ಟೆ. ಆದರೆ ನನ್ನ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೊಳ್ಳಿ. ಒಂಟಿಯಾಗಿ ಇಲ್ಲಿ ಬಂದು ಬದುಕ್ತಾ ಇದ್ದೀನಿ. ಹೇಗೆ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ಹುಡುಕಲಿ? ಭಯ ಆಗತ್ತಲ್ವಾ? ಏನೋ ತಿಳಿಯದೆ ತಪ್ಪು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿಬಿಡಿ. ಕೋಪ ಕಡಿಮೆ ಆಗಲಿಲ್ಲ ಅಂದರೆ ಒಂದೇಟು ಹೊಡೆದು ಬಿಡಿ. ಆದರೆ ಹೀಗೆ ನನ್ನ ನೋಡಿದರೂ ನೋಡದೇ ಇರೋ ಹಾಗೆ ಇರಬೇಡಿ. ಇಗ್ನೋರ್ ಮಾಡಬೇಡಿ. ನನಗೆ ಪರಿಚಯ ಇರೋದೇ ಬೆರಳೆಣಿಕೆಯ ಜನ. ಅವರಲ್ಲೂ ಒಬ್ರು ಹೀಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನೋವಾಗತ್ತೆ. ಇದೇ ಯೋಚನೆಯಲ್ಲಿ ವಾರದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ನನ್ನ ತಪ್ಪು ತಿಳುವಳಿಕೆಯಿಂದ ನಿಮಗೆ ಹೊಡೆದೆ ಬೈದೆ ಅಂತ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ. ಪ್ಲೀಸ್ ಇದೊಂದು ಬಾರಿ ಕ್ಷಮಿಸಿ. ನಿಮ್ಮ ಕೋಪ ಕಡಿಮೆ ಆಗತ್ತೆ ಅಂದರೆ ಒಂದೇಟು ಹೊಡೆದು ಬಿಡಿ. ನಂಗೇನು ಬೇಜಾರಿಲ್ಲ ಎಂದು ಕೆನ್ನೆ ತೋರಿಸಿದ್ದಳು. ಮಕ್ಕಳಂತೆ ಕಿವಿ ಹಿಡಿದು ನಿಂತು ಕೆನ್ನೆ ತೋರಿಸಿ ಹೊಡೆಯಿರಿ ಎಂದು ಮುಗ್ಧವಾಗಿ ಕೇಳಿದವಳ ರೀತಿಗೆ ದಯಾ ಜೋರಾಗಿ ನಕ್ಕು ಬಿಟ್ಟ. ಅವನ ನಗು ನೋಡಿ ತಾನೂ ನಕ್ಕವಳು. ಕೋಪ ಕಡಿಮೆಯಾಯ್ತಾ ನಿಮಗೆ ಎಂದಳು ಕಣ್ಣರಳಿಸಿ. ಡಾಕ್ಟ್ರೇ, ಅದೆಷ್ಟು ಕಿತ ಕ್ಷಮೆ ಕೇಳಿರಿ ಬುಡಿ. ಅದು ಕಿವಿ ಹಿಡಿದು ನಿಂತ್ರ ಚೆಂದುಪುಟ್ಟಿ ಹಂಗೆ ಕಾಣ್ತೀರಿ. ನೀವು ಹೊಡುದ್ರಿ ಅಂತ ನಾನು ನಿಮ್ಗ ಹೊಡೆಯನೆ ತಪ್ಪಲ್ವೇ ಅದು? ಅಷ್ಟ ಕೆಟ್ಟ ಮನ್ಸ ಅಲ್ಲ ಡಾಕ್ಟ್ರೇ ನಾನು. ನಿಮ್ಮ ಪರಿಸ್ಥಿತಿ ನಂಗೂ ತಿಳಿತೈತೆ. ಹೋಗ್ಲಿ ಬಿಡಿ. ಏನೋ ಕೆಟ್ಗಳಿಗ ಆಗೋಯ್ತು. ನಾನು ಮರ್ತು ಬಿಡ್ತೀನಿ, ನೀವು ಮರ್ತು ಬಿಡಿ. ಈಗ ಆ ಕಣ್ಣೀರು ಒರೆಸ್ಕೊಂಡು ಗಾಡಿ ಹತ್ತಿ. ತಡವಾಗಿ ಹೋದ್ರ ಗುದ್ದಿ ಗುದ್ದಿ ಸಾಯಿಸ್ತಾಳ ದೀಪು ನನ್ನ ಎಂದು ನಕ್ಕಿದ್ದ ದಯಾ. ಅವನ ನಗು ನೋಡಿ ಆ ಕ್ಷಣ ತನ್ನನ್ನೇ ಮರೆತು ಅವನ ನೋಡಿದವಳು ತಕ್ಷಣ ತನ್ನ ಮನಸ್ಸಿಗೆ ತಾನೇ ಗದರಿ ದೃಷ್ಟಿ ಸರಿಸಿದ್ದಳು. ಹತ್ತಿ ಡಾಕ್ಟ್ರೇ ಹೋಗುಮ ಮತ್ತೆ ಅವಸರಿಸಿದ್ದ. ನಕ್ಕು ಹಿಂದೆ ಕುಳಿತವಳು ಕಂಗಳ ಒರೆಸಿಕೊಂಡು ದಯಾ ಹೆಗಲಿನ ಮೇಲೆ ಕೈ ಇಟ್ಟಿದ್ದಳು. ಕ್ಷಮೆ ಸಿಕ್ಕಿತೆಂಬ ಖುಷಿಯಲ್ಲಿದ್ದವಳಿಗೆ ತಾನು ದಯಾ ಭುಜದ ಮೇಲೆ ಕೈ ಇಟ್ಟೆ ಎಂಬುದು ತಿಳಿಯಲಿಲ್ಲ. ಆದರೆ ತನ್ನ ಭುಜ ಭದ್ರವಾಗಿ ಹಿಡಿದವಳ ಸ್ಪರ್ಶಕ್ಕೆ ಹುಡುಗ ಒಮ್ಮೆ ಕಂಪಿಸಿ ಬಿಟ್ಟ. ನಂತರ ಹೊಸ ಪುಳಕ ಮೈಮನದಲ್ಲಿ. ನಗು ಅರಳಿತ್ತು ತುಟಿಯಲ್ಲಿ. ಇಬ್ಬರನ್ನೂ ಹೊತ್ತ ಬೈಕ್ ಮುಂದೆ ಸಾಗಿತ್ತು. ಎಲ್ಲರೂ ಹೊರಟ ದಾರಿ ಬಿಟ್ಟು ತಾನೇ ಬೇರೆ ದಾರಿಯಲ್ಲಿ ಹೊರಟಿದ್ದ ಕಳ್ಳ ಆರ್ಯ. ಅವನಿ ಹಿಂದೆ ತಿರುಗಿ ನೋಡಿದ್ದಳು. ದಯಾ ಗಾಡಿ ಹಿಂದೆ ಬರುತ್ತಿದೆಯಾ ಎಂದು. ಇಲ್ಲ. ಅವಳ ಯೋಚನೆ ಬಲ್ಲ ಆರ್ಯ ನಗುತ್ತಿದ್ದವ ಏನೋ ನೆನಪಾಗಿ ತಟ್ಟನೆ ಬ್ರೇಕ್ ಹಾಕಿ ತನ್ನ ರಥ ನಿಲ್ಲಿಸಿದ್ದ. ಅವನಿ ಮಿಣಮಿಣ ರೆಪ್ಪೆ ಬಡಿಯುತ್ತಾ ಕುಳಿತಿದ್ದವಳು ಏನಾದರೂ ಹೇಳಿ ನಾಚುವಂತೆ ಮಾಡುವ ಎಂಬುದು ತಿಳಿದಿತ್ತು ಅವಳಿಗೆ. ಅಮ್ಯೋ ಕುಳ್ಳಿ, ಚೂರು ಇಳಿದು ನಿಂತ್ಕ ಎಂದ ಗಂಭೀರವಾಗಿ. ಅವನ ಗಂಭೀರತೆಯ ಸೋಗಿಗೆ ಬೈಕಿಂದ ಇಳಿದು ನಿಂತಳು. ತಾನು ಕೂಡ ಇಳಿದು
ಕೈಕಟ್ಟಿ ತನ್ನವಳ ಮೇಲಿಂದ ಕೆಳಗೆ ನೋಡಲು ಹುಡುಗಿ ನಾಚಿ ಮೊಗ್ಗಾಗಿ ತಲೆ ಕೆಳಗೆ ಮಾಡಿ ನಿಂತಳು. ಹೇ ಕುಳ್ಳಿ, ತಲೆ ಎತ್ತು, ನಾನೇನ್ ನಿನ್ ತಲೆ ನೋಡನೆ ಎಂದು ಗದರಿದ್ದ. ಭಯದಲ್ಲಿ ತಲೆ ಎತ್ತಿದವಳು ಅವನ ಮುಖ ನೋಡದೆ ರೆಪ್ಪೆ ಕೆಳಗೆ ಮಾಡಿ ನಿಂತಿದ್ದಳು. ಗುಲಾಬಿ ಮತ್ತು ಬಿಳಿ ಬಣ್ಣದ ಲೆಹಂಗಾದಲ್ಲಿ ಕಂಗೊಳಿಸುತ್ತಿದ್ದಳು ಅವನ ಕುಳ್ಳಿ. ಹೆಣೆದ ಜಡೆಗೆ ಹೂವು ಮುಡಿದು ಕೈಗಳಲ್ಲಿ ಬಟ್ಟೆ ಬಣ್ಣದ್ದೇ ಬಳೆಗಳ ತೊಟ್ಟು, ಹಣೆಗೆ ಪುಟ್ಟ ಬಿಂದಿ, ಕೆಳಗೆ ಕುಂಕುಮ, ಕೊರಳಲ್ಲಿ ಒಂದು ನೆಕ್ಲೆಸ್ ಹಾಕಿ ದಾವಣಿ ತುದಿ ಕೈನಲ್ಲಿ ಹಿಡಿದು ನಿಂತವಳ ದೃಷ್ಟಿ ಮಾತ್ರ ನೆಲದ ಮೇಲಿತ್ತು. ಕುಳ್ಳಿ ಎಂದ ಮೆಲುವಾಗಿ ರೆಪ್ಪೆ ನಿಧಾನವಾಗಿ ಮೇಲೆದ್ದು ಕಾಡಿಗೆ ತೇಡಿದ ಕಂಗಳು ಅವನ ಕಂಡಿದ್ದವು. ಅವನ ತುಟಿಯಲ್ಲಿ ನಗು ಮೂಡಿತ್ತು. ನಿನ್ನ ನೋಡಿದ ಖುಷಿಗ ನಿನ್ನ ಅಲಂಕಾರ ಗಮನಿಸ್ಲೇ ಇಲ್ಲ ನೋಡು, ಜೋರಾಗಿಯೇ ರೆಡಿಯಾಗಿದ್ಯೆ. ನನ್ನ ಕಣ್ಣಿಗ್ ಕೆಲ್ಸ ಜೋರ್ ಮಾಡಿದೆ ನೋಡು. ಜಾಸ್ತಿ ಅಲಂಕಾರ ಮಾಡ್ಕಬ್ಯಾಡ, ನಿನ್ನಿಂದ ನಂಗ್ ಭಾರಿ ತೊಂದ್ರ ಆಯ್ತದ. ನನ್ ಮನಿಗ ಸೇರ್ಕತಿಯಲ್ಲ, ಆಗ್ಬೇಕಾರ ದಿನಾ ಸೀರಾ ದಾವಣಿ ಹಾಕಂಡು ಓಡಾಡು. ಈಗ ನಂಗೊಸಿ ಕಷ್ಟ, ಕೈ ಕಾಲು ಕಟ್ಟಿದಂಗ್ ಆಯ್ತದ ಎಂದು ತಲೆ ಕೆರೆದುಕೊಂಡು ನಕ್ಕಿದ್ದ. ಅವನ ನಗುವಿಗೆ ಕಳೆದು ಹೋದ ಹುಡುಗಿಗೆ ಅವನ ಮಾತಿನ ಮೇಲೆ ಗಮನವಿಲ್ಲ. ಯಾವಾಗಲೂ ಪಂಚೆ ಶರ್ಟು ತೊಡುತ್ತಿದ್ದವ ಇಂದು ಪ್ಯಾಂಟು ಶರ್ಟು ತೊಟ್ಟು ನಿಂತಿದ್ದಾನೆ. ಜೊತೆಗೆ ತುಸು ಗಡ್ಡ ಟ್ರಿಮ್ ಮಾಡಿ ಕೂದಲಿಗೆ ಬಾಚಣಿಗೆ ಪರಿಚಯ ಮಾಡಿದ್ದಾನೆ. ಜೊತೆಗೆ ಅವನ ಮುಖದಲ್ಲಿ ತುಂಬಿದ ನಗುವೇ ಸಾಕು ಹೆಣ್ಣಿನ ಮನಸ್ಸನ್ನ ಸೆರೆಹಿಡಿಯಲು. ಅವನನ್ನೇ ಕಾಣುತ್ತಾ ನಿಂತುಬಿಟ್ಟಳು. ಅವನಿಗಿನ್ನಷ್ಟು ಖುಷಿ ತನ್ನವಳು ತನ್ನ ನೋಡುತ್ತಾ ಕಳೆದು ಹೋಗಿದ್ದು ನೋಡಿ. ಮುಖದಲ್ಲಿ ಹುಡುಕಿದರೂ ಒಂದು ಮೊಡವೆ ಕಲೆ ಕಾಣುತ್ತಿಲ್ಲ. ಬಣ್ಣ ಕಡಿಮೆ, ಆದರೂ ಅಸಾಧಾರಣ ಚೆಲುವೆ. ನುಣುಪು ಕೆನ್ನೆಗಳು ಹೆಚ್ಚು ಸೆಳೆಯುತ್ತಿದ್ದವು ಅವನ. ಒಂದೆಜ್ಜೆ ಮುಂದೆ ಬಂದವ ಶಿಲಾಬಾಲಿಕೆಯಂತೆ ನಿಂತವಳಿಗೆ ಜೀವ ನೀಡುವಂತೆ ಒಮ್ಮೆ ಅವಳ ಕಿವಿಯಲ್ಲಿ ತೂಗುವ ಜುಮುಕಿಗೆ ಬೆರಳು ತಾಗಿಸಿದವ ಕೆನ್ನೆ ಮೇಲೆ ಬೆರಳಿಂದ ಸ್ಪರ್ಶಿಸಿದ್ದ. ಬೆಚ್ಚಿದವಳು ಮುಂದಿದ್ದವನ ಕೆಲಸ ಅರಿವಾಗಿ ಇನ್ನಷ್ಟು ಮುದುರಿ ನಿಂತಳು. ನಾಚಿಕೆಯ ದಾಳಿಗೆ ಎದೆ ಮೇಲೆ ಅಂಗೈ ಇಟ್ಟು ಉಜ್ಜಿಕೊಂಡ ಬೆರಗುಗಣ್ಣಿಂದ ಅವನ ರೀತಿ ನೋಡುತ್ತಾ ನಿಂತಳು. ಅಂದು ಮನೆಯಲ್ಲೂ ಹೀಗೆ ಎದೆ ಉಜ್ಜಿಕೊಂಡಿದ್ದನಲ್ಲ, ಇಂದು ಎದೆಯುಜ್ಜಿಕೊಳ್ಳುತ್ತಿರುವ. ಏನಾಯ್ತು ಮೆಲ್ಲನೆ ಕೇಳಿದ್ದಳು. ಎಷ್ಟೋ ಹುಡುಗೀರ ನೋಡಿದೆನಾ, ನಿನ್ನಲ್ಲೇನೋ ಹೊಸ ಸೆಳೆತ, ಹಾಗಿನಿಂದ ನನ್ನಲ್ಲೇನೋ ಕೊರೆತ ಎಂದು ಕಣ್ಣು ಮಿಟುಕಿಸಿ ನಕ್ಕಿದ್ದ. ನಾಚಿಕೆ ಇನ್ನಷ್ಟು ಹೆಚ್ಚಾಗಿ ಬೇರತ್ತ ನೋಡುತ್ತಾ ನಿಂತಳು. ಅವನ ಫೋನ್ ಪ್ರೇಮಲೋಕದ ಗುಂಗಿನಿಂದ ಹೊರಗೆಳೆಯಿತು. ಭಾವನ ಕಡೆಯಿಂದ ಫೋನ್ ಬಂದಿತ್ತು. ಹೇಳಿ ಭಾವ ಎಂದಿದ್ದ ಫೋನ್ ಕಿವಿಗಿಟ್ಟು. ಒಂದು ಹೆಲ್ಪ್ ಬೇಕಿತ್ತು ಆರ್ಯ ಎನ್ನಲು ಹೇಳಿ ಏನು ಅಂತ. ಮಾಡಣ, ಹೆಲ್ಪ್ ಅಂತೆಲ್ಲ ಯಾಕೆ ಹೇಳ್ತೀರಿ ಎಂದ. ಹೂವು ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಅತ್ತೆ ಹೇಳಿದ್ರು. ನಾನೀಗ ಹೋಗೋದಕ್ಕೆ ಆಗೋಲ್ಲ, ನೀನು ಬರುವಾಗ ತಗೊಂಡು ಬಾ ಎಂದ. ಅಷ್ಟೇ ತಾನೇ, ಬುಟ್ಟಿ ಸಾಕ, ತೋಟನೇ ಬೇಕಾ ಹೇಳಿ ತಂದಿಳಿಸ್ತೀನಿ ಎಂದ ನಕ್ಕು. ಸದ್ಯಕ್ಕೆ ಬುಟ್ಟಿ ತಗೋಬಾರಪ್ಪ, ತೋಟ ನಿನ್ ಹೆಂಡತಿಗೆ ತರುವಂತೆ. ಅಕ್ಷಯ್ ಕೂಡ ನಕ್ಕಿದ್ದ. ನನ್ ಹೆಂಡ್ರು ಹೂವಿನ್ ತೋಟ ಇರ್ಲಿ, ಹೂನೇ ಕೇಳಾಕಿಲ್ಲ ಭಾವ ಒಸಿ ಮೆದ್ದು ಎಂದು ಅವನಿ ಕಡೆ ನೋಡಿದರೆ ರೆಪ್ಪೆ ಬಡಿಯುತ್ತಾ ಅವನ ನೋಡಿದ್ದಳು. ಅವ ಪ್ರಪೋಸ್ ಮಾಡದೆ, ಇವಳು ಒಪ್ಪಿಗೆ ನೀಡದೆ, ತಾಳಿ ಕಟ್ಟದೆ, ಅದಾಗಲೇ ಅವಳ ಎದುರೇ ನಿಂತು ನೀನೇ ಕಣಮ್ಮಿ ನನ್ನ ಮೆದ್ದು ಹೆಂಡತಿ ಎಂದಂಗಿತ್ತು ಅವನ ಧಾಟಿ. ಆರ್ಯನ ಮಾತಿಗೆ ಅಕ್ಷಯ್ ನಕ್ಕಿದ್ದ. ಬಾಮೈದ ತಮಾಷೆ ಮಾಡುತ್ತಿರುವ ಎಂದು ಅವನಿಗೇನು ಗೊತ್ತು, ಬಾಮೈದ ಇರೋದನ್ನೇ ತುಂಟತನದಿ ನುಡಿಯುತ್ತಿರುವ ಎಂದು. ಬಾಬಾ ನೀನ್ ಹತ್ಕವ್ವಂಗ ಹೂ ಬೇಕಂತ ಎಂದು ಬೈಕ್ ಏರಿದ್ದ. ಅವನ ಮುಂದೆ ಮಾತಾಡುವುದಾದರೂ ಹೇಗೆ, ತಲೆ ಆಡಿಸಿ ಬೈಕ್ ಏರಿದ್ದಳು. ಮುಂದೆ ಹೊರಟಿತ್ತು ಅವನ ರಥ. ದಾರಿಯುದ್ದಕ್ಕೂ ಅವನ ಗಾನ ಸಾಗುತ್ತಿತ್ತು. ಅವನಿ ಸದ್ದಿಲ್ಲದೆ ನಾಚುತ್ತಾ ನಗುತ್ತಾ ಕುಳಿತಿದ್ದಳು. ಅವಳ ಕೈ ಅವನ ಭುಜ ಮೆಲುವಾಗಿ ಹಿಡಿದಿತ್ತು. ಸದ್ಯಕ್ಕಷ್ಟೇ ಅವನಿಗೂ ಸಾಕಿತ್ತು.
ಮೇಷ್ಟ್ರೇ ಎಂದು ಕಿವಿಯತ್ತ ಬಾಗಿ ಕೂಗಿದವಳ ಉಸಿರು ಕಿವಿ ಜೊತೆ ಕೆನ್ನೆಗೂ ಸೋಕಲು ತಡಬಡಾಯಿಸಿ ಬೈಕ್ ನಿಲ್ಲಿಸಿದ್ದ ಆದಿ. ಭಯ ಆಯ್ತಾ ಮೇಷ್ಟ್ರೇ? ಅಷ್ಟು ಕೆಟ್ಟದಾಗಿ ಇದೆಯಾ ನನ್ನ ಧ್ವನಿ? ಹಾಗೇನಿಲ್ವಲ್ಲ, ನಿಮಗೆ ನನ್ ಕಂಡ್ರೆ ಆಗಲ್ವಲ್ಲ, ಅದ್ಕೆ ಕೆಟ್ಟದಾಗಿ ಕೇಳಿಸಿರ್ಬೇಕು ಎಂದು ಮೂತಿ ಕೊಂಕಿಸಿದ್ದಳು. ಕೆಟ್ಟದಾಗಿ ಕೇಳಲಿಲ್ವೇ? ನಿನ್ನ ಉಸಿರು ತಾಗಿ ನನ್ನ ಸಂಯಮ ಅಲುಗಾಡಿತ್ತು ಎಂದು ಹೇಳಲಾದೀತೆ. ನಾನು ಏನಾದ್ರೂ ಹೇಳಿದೆನಾ? ಯಾಕಿಷ್ಟು ಮಾತಾಡಿ ತಲೆ ತಿಂತೀಯ? ಸ್ವಲ್ಪ ಗಂಭೀರವಾಗಿ ಕೂರೋದಕ್ಕೆ ಆಗೋದಿಲ್ವಾ? ಸುಮ್ನೆ ಕಾರಲ್ಲಿ ಬರೋದು ಬಿಟ್ಟು ನನ್ನ ತಲೆ ತಿನ್ನೋದಕ್ಕೆ ನನ್ನ ಬೈಕ್ ಏರಿದ್ದ ನೀನು? ಗದರಿದಂತೆ ಕೇಳಲು ಬೈಕ್ನಿಂದ ಇಳಿದು ನಾನೆಲ್ಲಿ ನಿಮ್ಮ ತಲೆ ತಿಂದೆ ಮೇಷ್ಟ್ರೇ, ಕಾರಲ್ಲಿ ಜಾಗ ಸಾಲ್ತಾ ಇರ್ಲಿಲ್ಲ. ಎಷ್ಟು ಕಷ್ಟಪಟ್ಟು ಕುಳಿತಿದ್ದೆ ಗೊತ್ತಾ? ನಿಮ್ಮಿಂದಲೇ ನನಗೆ ಕಷ್ಟ ಆಗ್ತಾ ಇತ್ತು. ನಾನು ನಿಮ್ಮನ್ನ ಬೈಬೇಕು, ನೋಡಿದ್ರೆ ನೀವೇ ನನ್ನ ಬೈತಾ ಇದ್ದೀರಲ್ಲ ಎಂದಳು ಹುಬ್ಬು ಗಂಟಿಕ್ಕಿ ಮುನಿಸಲ್ಲಿ. ನನ್ನಿಂದ ನಿನ್ಗೇನ್ ಕಷ್ಟ ಆಯ್ತು? ತಲೆ ಬುಡ ಇಲ್ಲದೆ ಮಾತಾಡ್ಬೇಡ, ಸುಮ್ಮನೆ ಕೂರು, ತಲೆ ನೋವತ್ತೆ ನಿನ್ನ ಜೊತೆ ಮಾತಾಡ್ತಾ ನಿಂತ್ರೆ ಎಂದ. ಆಹಾಹಾ, ನನ್ ಜೊತೆ ಮಾತಾಡಿದ್ರೆ ತಲೆ ನೋವತ್ತೆ, ಮುಖ ಗಂಟಾಕೊಂಡು ಹೇಗಾಡ್ತಾರೆ ನೋಡು ಮೇಷ್ಟ್ರು. ಅದೇ ಆ ಡಿಲ್ಲಿ ಮೇಡಮ್ ಜೊತೆ 32 ಹಲ್ಲು ಬಿಟ್ಕೊಂಡು ನುಲಿತಾ ಮಾತಾಡ್ತಾರೆ. ತುಟಿ ಸೊಟ್ಟ ಮಾಡಿ ಮನಸ್ಸಲ್ಲೇ ಮೇಷ್ಟ್ರ ಗುಣಗಾನ ಮಾಡಿದಳು. ಕನಸು ಕಾಣ್ತಾ ರೋಡಲ್ಲೇ ನಿಂತಿರು, ನಾನ್ ಹೋಗ್ತೀನಿ ಎಂದ. ಮೇಷ್ಟ್ರೇ ಇರಿ ಸ್ವಲ್ಪ, ನೋಡಿ ಅವತ್ತು ನೀವು ನನ್ಗೆ ತಿಳಿಯದೆ ತೆಗೆದುಕೊಟ್ಟ ಲೆಹಂಗಾ ಇದು. ಎಷ್ಟು ಭಾರ ಇದೆ ಗೊತ್ತಾ? ತೂಕಕ್ಕೆ ಹಾಕಿದ್ರೆ 10 kg ಬರಬಹುದು, ಅಷ್ಟು ಭಾರ, ಜೊತೆಗೆ ದಪ್ಪ. ಇದನ್ನ ಹಾಕಿ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಬೆಳಗ್ಗೆಯಿಂದ? ನೋಡಿದ್ರೆ ನೀವೇ ನನ್ನ ಬೈತಾ ಇದ್ದೀರಾ? ನೀವು ಕೊಡಿಸಿರೋ ಬಟ್ಟೆ ಹಾಕಿರೋದಕ್ಕೆ ನೀವೇ ನನಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾ ಎಂದು ಭುಜದ ಮೇಲಿನ ಕೂದಲು ಹಿಂದೆ ಎಸೆದು ನಿಂತಳು. ಅವಳನ್ನೇ ನೋಡಿದ್ದ. ಹೌದು, ಬಿಲ್ ಕೊಡಲು ಹೋದಾಗ ಗೊಂಬೆಗೆ ಹಾಕಿದ್ದ ಕೆಂಪು ಹಸಿರು ಬಣ್ಣದ ಈ ಲೆಹಂಗಾ ಅವನನ್ನ ಬಹುವಾಗಿ ಸೆಳೆದಿತ್ತು. ಮರು ಯೋಚಿಸದೆ ಅದೇ ಲೆಹಂಗಾ ಕೊಂಡು ಬ್ಯಾಗಲ್ಲಿ ಸೇರಿಸಿದ್ದ. ಇಂದು ಅದೇ ಲೆಹಂಗಾ ಧರಿಸಿ ಬಂದವಳ ಗಮನಿಸಿಯೇ ಇಲ್ಲ ದಡ್ಡ. ಅವಳ ಬಿಳುಪು ಮೈಯನ್ನ ಅಪ್ಪಿದ್ದ ಗಾಢ ಬಣ್ಣದ ಈ ಬಟ್ಟೆಯಲ್ಲಿ ಇನ್ನಷ್ಟು ಅಂದ ಬಾಚಿಕೊಂಡವಳಂತೆ ಕಂಡಳು. ತನ್ನವಳ ಅಂದ ಕಣ್ಣು ತುಂಬಿಕೊಂಡ. ಮುಡಿಯಲ್ಲಿ ಹೂವು ಇಲ್ಲದ್ದು ಗಮನಿಸಿದವಳು, ಅಯ್ಯೋ ಮೇಷ್ಟ್ರೇ, ಹೂವು ಬಿದ್ದೋಗಿದೆ. ಛೇ, ಲೆಹಂಗಾಗೆ ಮಲ್ಲಿಗೆ ಹೂವು ಚೆನ್ನಾಗಿ ಕಾಣತ್ತೆ ಅಂತ ಅಪ್ಪನ್ನ ಪಕ್ಕದ ಬೀದಿ ತನಕ ಹೋಗಿ ತರೋದಕ್ಕೆ ಹೇಳಿ ತರಿಸಿದ್ದು ಬಿದ್ದೋಯ್ತಲ್ಲ. ತುಟಿಯುಬ್ಬಿಸಿ ನುಡಿಯುವವಳು ಬಲು ಮೋಹಕವಾಗಿ ಕಂಡಳು. ತಲೆ ಕೊಡವಿಕೊಂಡವ ಹೋಗ್ತಾ ಕುಡಿಸ್ತೀನಿ ಬಾ, ತಡವಾಗತ್ತೆ ಎಂದ. ತಲೆಯಾಡಿಸಿ ಕುಳಿತವಳು ಭುಜ ಭದ್ರವಾಗಿ ಹಿಡಿದಿದ್ದಳು. ಲೆಹಂಗಾದ ಭಾರಕ್ಕೆ ಎಲ್ಲಿ ಬಿದ್ದು ಬಿಡುವೆನೋ ಎಂದು. ಆದರೆ ಭದ್ರತೆ ಆಸ್ವಾದಿಸುತ್ತಿದ್ದವ ಅವನು. ಅಜ್ಜವ್ವ, ಒಂದು ಬುಟ್ಟಿ ಮಲ್ಗ ಹೂವು ಎಷ್ಟವ್ವ? ಹೂವಿನ ಬುಟ್ಟಿಯನ್ನೇ ಕೈಗೆತ್ತಿಕೊಂಡು ಕೇಳಿದ್ದ ಆರ್ಯ. ಆ ಅಜ್ಜಿ ಅವನನ್ನು ಪಕ್ಕದಲ್ಲಿ ಮುಗ್ಧವಾಗಿ ನಿಂತ ಅವನಿಯನ್ನು ನೋಡಿ, ಹೆಂಡ್ರು ಮುನಿಸ್ಕಂದವಳ ದೊರೆ, ಅದ್ಕ ಬುಟ್ಟಿ ಹೂವೇ ಕೊಂಡೀಯಾ ಎಂದರು. ಆರ್ಯ ಆ ಅಜ್ಜಿ ಮಾತಿಗೆ ನಕ್ಕವ. ಹಿಂದೆ ತಿರುಗಿ ಅಮ್ಯೋ ಮುನಿಸ್ಕಂಡಿದ್ಯಾ ಎಂದರೆ ದೃಷ್ಟಿ ಬೇರೆಡೆ ಹರಿಸಿ ನಿಂತವಳಿಗೆ ಆರ್ಯನ ಕಾಟ ಸಾಕು ಮಾಡಿತ್ತು. ಇನ್ನು ಬಾರಿ ಟೈಮೈತೆ ಅಜ್ಜವ್ವ, ನನ್ನವ್ಳು ಮುನಿಸ್ಕಂದು ಮೂತಿ ದಪ್ಪ ಮಾಡಕ್ಕ. ಹೂವು ಬೇಕಾರೆ ಕೊಡಿಸ್ಬೋದು ನೋಡು. ಇದು ನನ್ನ ಅಕ್ಕಂಗ ಹೂವು, ಇವತ್ತು ಅವಳ ಸೀಮಂತ, ಅವಳಿಗೂ ಹೊಟ್ಟೆಲಿರ ಕೂಸಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ ಹೂವು ತತ್ತ ಎಂದ. ಅಜ್ಜಿ ಹೇಳಿದ ದುಡ್ಡಿಗೆ ದುಪ್ಪಟ್ಟು ದುಡ್ಡು ಅಜ್ಜಿ ಕೈಗಿಟ್ಟ. ಹಂಗಪ್ಪ ಆಗ್ಲಿ, ಕೂಸು ಅವ್ವ ಆರೋಗ್ಯವಾಗಿ ಇರ್ಲಿ, ದೇವ್ರು ಇಬ್ರಿಗೂವೆ ಒಳ್ಳೇದ್ ಮಾಡ್ಲಿ ಎಂದರು. ಬುಟ್ಟಿ ತೆಗೆದು ಬೈಕ್ ಮುಂದೆ ಇಟ್ಟುಕೊಂಡವ. ಈಗ ನನ್ ಹೆಂಡ್ರುಗ 1 ಮೊಳ ಮಲ್ಗ ಮೊಗ್ಗು ತತ್ತ ಎನ್ನಲು ಅಜ್ಜಿ ನಕ್ಕರೆ ಅವನಿ 2 ಹೆಜ್ಜೆ ದೂರ ಹೋಗಿ ನಿಂತಳು. ನಿನ್ ಹೆಂಡ್ರುಗ ಬಾರಿ ಸಿಬ್ರು ದೊರೆ ಎಂದಿತು ಅಜ್ಜಿ. ನಕ್ಕು ಹೂ ಪಡೆದು ಅವನಿ ಸನಿಹ ನಿಂತವ. ನೀನೇ ಮುಡ್ಕಂದಿಯೋ ನಾ ಮುಡ್ಸನೋ ಎಂದ. ಅವನತ್ತ ನೋಡದೆ
ಹೂವು ಕಸಿದುಕೊಂಡು ತಾನು ಮುಡಿದ ಕನಕಾಂಬರ ಹೂವಿನ ಜೊತೆ ಮುಡಿದುಕೊಂಡಳು. ಸುಮ್ಮನಿದ್ದರೆ ತಾನೇ ಮುಡಿಸುವ ಹುಂಬನವ ಎಂದು ಈ ಕಡಿಮೆ ಸಮಯದಲ್ಲೇ ತಿಳಿದಿದ್ದಳು. ಅವಳ ನೋಡಿ ನಗುವಾಗಲೇ ಪಕ್ಕದಲ್ಲಿ ಆದಿ ಬೈಕ್ ನಿಲ್ಲಿಸಿದ್ದ. ಆರ್ಯ ಬಾಯಿ ಬಿಟ್ಟು ನೋಡಿದವ. ದೊಡ್ಡೋನೆ, ಮಾಟಮಂತ್ರ ಏನಾರ ಗುಟ್ಟಾಗಿ ಕಲಿತುಬುಟ್ಯ ಹೆಂಗ? ಆಕಾಶುನ್ನ ಅರುಣ ಮಾಡಿಬುಟ್ಟಿದ್ಯೆ ಎಂದ. ಆದಿ ಚಿಕ್ಕೋನೆ ಎಂದು ಗದರಿದರೆ ಅರುಣ ತನ್ನ ಭಾವನ ಭುಜಕ್ಕೆ ಗುದ್ದಿ, ಭಾವ, ಆಕಾಶ ಯಾಕ್ ನಾನಾಗನು? ನಾನು ನಾನೇ ಅರುಣ ಎಂದವಳು ಬೈಕಿಂದ ಇಳಿದು, ಅವನಿ ನೀನು ಭಾವನ ಜೊತೆ ಬರ್ತಾ ಇದ್ದೀಯ, ಮತ್ತೆ ಬಸ್ಸಲ್ಲಿ ಬರ್ತೀನಿ ಅಂದಲ್ಲ ಎಂದು ನಿಂತರೆ ಬಸ್ಸಲ್ಲಿ ಜಾಗ ಇರಲಿಲ್ಲ ಎಂದು ಮಾತಿಗೆ ನಿಂತಳು ಅವನಿ. ಅರುಣ, ಹೂವು ಇಲ್ಲಿದೆ, ಇದನ್ನೇ ಮುಡಿದುಕೊಳ್ತೀನಿ ಎಂದು ಬುಟ್ಟಿಗೆ ಕೈ ಚಾಚಲು ಆರ್ಯ ಅವಳ ಕೈಗೆ ಪೆಟ್ಟು ಕೊಟ್ಟು, ಇದು ದೀಪಕ್ಕನಿಗೆ, ನಿಂಗ್ ಬೇಕಂದ್ರ ಅಲ್ಲಿ ಅಜ್ಜಿ ಕೂತೈತೆ ಹೋಗ್ತಗ ಎಂದು ನುಡಿದು ಆದಿಯತ್ತ ತಿರುಗಿ, ತಡವಾಯ್ತದ ನಾನು ಹೊಂಟಿ ಎಂದವ. ಕಣ್ಣು ಮಿಟುಕಿಸಿ, ಬಯಸದೆ ಬಳಿ ಬಂದೆ, ಸಡಗರ ತರಲೆಂದೆ ಎಂದು ಅರುಣ ಆದಿ ನೋಡಿ ಬೈಕ್ ಸ್ಟಾರ್ಟ್ ಮಾಡಲು ಅವನಿ ಹತ್ತಿ ಕುಳಿತಳು. ಅಲ್ಲಿಂದ ಹೊರಟಿದ್ದರು. ಮೇಷ್ಟ್ರೆ, ಹೂ ಬೇಕು, ಭಾವ ಕೊಡ್ಲಿಲ್ಲ, ನನ್ ಪರ್ಸ್ ಅಮ್ಮನ್ ಬಳಿ ಇದೆ ಎಂದಳು ಅಳುಮುಖ ಮಾಡಿ. ಕೊಡಿಸ್ತೀನಿ ಅಂದೆ ತಾನೆ, ಕೊಡಿಸ್ತೀನಿ ಎಂದು ಅದೇ ಅಜ್ಜಿ ಬಳಿ ಹೋಗಿ ನಿಂತವ. ಅಜ್ಜಿ, ಒಂದು ಮೊಳ ಮಲ್ಲಿಗೆ ಹೂವು ಕೊಡಿ ಎನ್ನಲು ಅಜ್ಜಿ ಅರುಣಾಳತ್ತ ಒಮ್ಮೆ ನೋಡಿದರು. ನಿಂತಲ್ಲೇ ನುಲಿಯುವ ಅವಳ ನೋಡಿ, ನಿನ್ ಹೆಂಡ್ರು ಬಾರಿ ಜೋರು ಅನ್ನಂಗದ, ತಾನು ನಿಂತು ನಿನ್ನೆ ಕಳಿಸವಳ ಹೂ ತರಾಕ, ಸೆರ್ಗಲ್ಲಿ ಗಂಟಾಕಂಡು ಬುಟ್ಟಾಳು ಜೋಪಾನ ಎಂದು ಹೂವು ಕೊಟ್ಟರೆ ಆದಿಗೆ ನಗು ಉಕ್ಕಿತ್ತು. ಹೂವು ಪಡೆದು ಹೆಚ್ಚಿಗೆ ದುಡ್ಡು ನೀಡಿಯೇ ಹೊರಟವ ಅರುಣ ಕೈಗೆ ಹೂವು ನೀಡಿದ್ದ. ಹೂವು ಮುಡಿದವಳ ತುಟಿಯಲ್ಲಿ ಮೂಡಿದ ನಗು ನೋಡಿ ಅವನ ಮನಸ್ಸು ಹರ್ಷಿಸುತ್ತಿತ್ತು. ಮುಂದುವರಿಯುವುದು. ಕತೆ ಇಷ್ಟವಾಗ್ತಿದ್ರೆ ಓದಿ, ವಿಮರ್ಶೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.